ಗೆಳೆಯರೆ, ಇಲ್ಲಿಯವರೆಗೆ ನಿಮಗೆ ಗೊತ್ತಾಗಿರಬಹುದು ಈ ಸ್ಟಿಕ್ಕರ್ ಯಾಕೆ ಅಂಟಿಸಲಾಗುತ್ತಿದೆ, ಇದರ ಹಿಂದೆ ಇರುವ ಕಾರಣವೇನು. ಹಲವು ಕಡೆಗಳಲ್ಲಿ ನೀವು ಈ ಸ್ಟಿಕ್ಕರ್ ಅನ್ನ ನೋಡಿರಬಹುದು ಅಥವಾ ನಿಮ್ಮದೇ ಮನೆ ಬಾಗಿಲಿಗೆ ಅಂಟಿಸಿರುವುದನ್ನ ನೋಡಿರಬಹುದು. ನಾವು ನಿನ್ನೆ ಕೂಡ ಇದರ ಕುರಿತಂತೆ ವಿಡಿಯೋ ಮಾಡಿ ಮಾಹಿತಿಯನ್ನ ತಿಳಿಸಿ ಕೊಟ್ಟಿದ್ದೇವೆ. ಹಲವರು ಆ ವಿಡಿಯೋ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಕೇಳಿದರು ಈ ಸಮೀಕ್ಷೆಯಿಂದ ಆಗುವ ಲಾಭಗಳೇನು. ಹಾಗಾಗಿ ಅದಕ್ಕೆ ಡೆಡಿಕೇಟ್ ವಿಡಿಯೋ ಮಾಡಿ ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡಲು ಹೊರಟಿದ್ದೇವೆ. ಹಾಗಾಗಿ ವಿಡಿಯೋಗೆ ಕೊನೆವರೆಗೂ ನೋಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲವರು ವಿಡಿಯೋವನ್ನ ನೋಡುತ್ತಾರೆ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಲ್ಲಿಯವರೆಗೆ ನಿಮಗೆ ಈ ಮಾಹಿತಿ ಗೊತ್ತಾಗಿರಬಹುದು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ರಾಜ್ಯದ ಎಲ್ಲ ಸಾರ್ವಜನಿಕರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದ್ದು, ರಾಜ್ಯದಲ್ಲಿ ಜೆಸ್ಕಾಂ ಇಲಾಖೆಯಿಂದ ಪ್ರತಿ ಮನೆಗೂ UHID ನಂಬರ್ ಜನರೇಟ್ ಮಾಡಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೂ ಕೂಡ ಈ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿರಬಹುದು. ಸ್ಟಿಕ್ಕರ್ ಅಂಟಿಸಿದ ನಂತರ ಗಣತಿಯ ಕಾರ್ಯ ಅಥವಾ ಸರ್ವೆಯ ಕಾರ್ಯ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಿ ಅಕ್ಟೋಬರ್ 7ರವರೆಗೆ ನಡೆಯುವ ನಿರೀಕ್ಷೆಯಲ್ಲಿ ಸುಮಾರು 60 ಪ್ರಶ್ನೆಗಳಿದ್ದು, ಸಮೀಕ್ಷೆ ಕಾರ್ಯವನ್ನ ಪಡಿತರ ಚೀಟಿ ಮತ್ತು ಆಧಾರ್ ಸಂಖ್ಯೆಯ ಆಧಾರದಲ್ಲಿ ಮಾಡುವುದರಿಂದ ಸಮೀಕ್ಷೆದಾರರು ಮನೆಗೆ ಭೇಟಿ ನೀಡಿದಾಗ ಪಡಿತರ ಚೀಟಿ, ಆಧಾರ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನ ಸಂಖ್ಯೆ ಅಥವಾ ವಿಕಲಚೇತಕರಾಗಿದ್ದರೆ UID ಕಾರ್ಡ್ ಅಥವಾ ಅಂಗವಿಕಲರ ಪ್ರಮಾಣ ಪತ್ರ, ಮತದಾರರ ಗುರುತಿನ ಚೀಟಿ ಸಿದ್ಧ ಮಾಡಿಕೊಂಡು ಸಮೀಕ್ಷೆಗೆ ಸಿದ್ಧರಾಗಿರಬೇಕು. ಸರ್ಕಾರ ಈ ಸಮೀಕ್ಷೆ ಯಾಕೆ ಮಾಡುತ್ತಿದ್ದಾರೆ ಅಂತ ಹೇಳುವುದಾದರೆ, ಜನರ ಜಾತಿ, ಧರ್ಮ, ಶಿಕ್ಷಣ, ಉದ್ಯಮ, ಬಡತನ ಮುಂತಾದ ಮಾಹಿತಿಗಳನ್ನು ಸಂಗ್ರಹಿಸಲು, ಸಮಾಜದ ನೈಜ ಪರಿಸ್ಥಿತಿ ಆಧರಿಸಿ ಹೊಸ ಯೋಜನೆಗಳು ಹಾಗೂ ಕಲ್ಯಾಣ ಕಾರ್ಯಗಳನ್ನು ರೂಪಿಸಲು, ಶ್ರೀಮಂತ, ಬಡವ, ನಗರ, ಗ್ರಾಮ, ಪುರುಷ, ಮಹಿಳೆ, ವಿದ್ಯಾವಂತ, ಅನಕ್ಷರಸ್ಥ ನಡುವೆ ಅಂತರ ತಿಳಿಯಲು, ಯಾವ ಸಮುದಾಯ ಹಿಂದೆ ಉಳಿದಿದೆ ಎಂದು ಪತ್ತೆ ಹಚ್ಚಿ ಅವರಿಗೆ ವಿಶೇಷ ಸೌಲಭ್ಯ ನೀಡಲು. ಇನ್ನು ಮುಖ್ಯವಾಗಿ ಈ ಸಮೀಕ್ಷೆಯ ಲಾಭಗಳೇನು ಅಂತ ತಿಳಿಯುವುದಾದರೆ, ಮೊದಲನೆಯ ಲಾಭ ನೋಡುವುದಾದರೆ ಶಿಕ್ಷಣದಲ್ಲಿ ಸುಧಾರಣೆ ಮಾಡಲು, ಶಾಲಾ ಬಿಟ್ಟು ಹೋಗುವ ಮಕ್ಕಳನ್ನು ಅಂದರೆ ಡ್ರಾಪ್ ಔಟ್ ಮಾಡಿದ ಮಕ್ಕಳನ್ನು ಅಂದರೆ ಡ್ರಾಪ್ ಔಟ್ ಕಡಿಮೆ ಮಾಡುವ ಯೋಜನೆ, ವಿದ್ಯಾರ್ಥಿ ವೇತನ, ಉಚಿತ ಸೌಲಭ್ಯಗಳನ್ನು ಒದಗಿಸಲು ನೆರವಾಗುತ್ತದೆ. ಇನ್ನು ಎರಡನೆಯ ಲಾಭ ಉದ್ಯೋಗಾವಕಾಶ. ಯಾವ ವರ್ಗದಲ್ಲಿ ನಿರುದ್ಯೋಗ ಹೆಚ್ಚಿದೆ ಎಂಬುದನ್ನು ತಿಳಿದು ಅವರಿಗೆ ತರಬೇತಿ ಹಾಗೂ ಉದ್ಯೋಗ ಕಲ್ಪಿಸಿ ಕೊಡಬಹುದು. ಮೂರನೆಯ ಲಾಭ ನೋಡುವುದಾದರೆ ಬಡತನ ನಿವಾರಣೆ. ಬಡ ಪ್ರದೇಶಗಳನ್ನ ಗುರುತು ಹಿಡಿದು ಆಹಾರ, ವಸತಿ, ಆರೋಗ್ಯ ಸೇವೆಗಳನ್ನ ಒದಗಿಸಬಹುದು. ಇನ್ನು ನಾಲ್ಕನೆಯ ಲಾಭ ಹಿಂದುಳಿದವರಿಗೆ ಸರಿಯಾದ ಮೀಸಲಾತಿ ಮತ್ತು ಬೆಂಬಲ ನೀಡಲು ಸರ್ಕಾರಕ್ಕೆ ಸುಲಭವಾಗುತ್ತದೆ. ಐದನೆಯ ಲಾಭ ಆರ್ಥಿಕ ಅಭಿವೃದ್ಧಿ. ಸಮೀಕ್ಷೆಯ ಅಂಕಿ ಅಂಶ ಆಧರಿಸಿ ಸರ್ಕಾರ ಹಣವನ್ನು ಸರಿಯಾದ ಕ್ಷೇತ್ರಗಳಲ್ಲಿ ಬಳಸಿಕೊಳ್ಳಬಹುದು. ಆರನೆಯ ಲಾಭ ನೋಡುವುದಾದರೆ ಒಟ್ಟಾರೆ ಸಮಾಜದ ಅಭಿವೃದ್ಧಿ. ಶಿಕ್ಷಣ, ಆರೋಗ್ಯ, ಉದ್ಯಮ, ಸಾಮಾಜಿಕ ಸಮಾನತೆ ಎಲ್ಲವೂ ಬೆಳೆದು ಸಮಾಜ ಸಮಗ್ರವಾಗಿ ಅಭಿವೃದ್ಧಿಯಾಗುತ್ತದೆ.